RSS ಸಂಘಟನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಒಂದು ಬ್ಯಾನ್ ಮಾಡ್ಬೇಕಂತೇಳಿ ಇವತ್ತು ಕಲಬುರಗಿ ನಗರದಲ್ಲಿ ಎಲ್ಲಾ ದಲಿತ ಸಂಘಟನೆಗಳ ಒಂದು ಸಮನ್ವಯ ಸಮಿತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೆವು. ಇದರ ಉದ್ದೇಶ ಇಟ್ಟೆ RSS ಯಾಕೆ ಬ್ಯಾನ್ ಮಾಡ್ಬೇಕಂದ್ರೆ RSS ದೇಶದ್ರೋಹಿ ಕೆಲಸ ಮಾಡ್ತಾ ಇದೆ. ಇತ್ತೀಚೆಗೆ ಗೌರಿ ಲಂಕೇಶ್ ಅವರು ಕೊಲೆ ಮಾಡ್ತು, MM ಕಲಬುರಗಿ ಅವರಿಗೂ ಕೊಲೆ ಮಾಡಿದ್ರು ಮತ್ತು ಸಿಂದಗಿಯಲ್ಲಿ ತಹಶೀಲ್ ಕಾರ್ಯಾಲಯದಲ್ಲಿ ಪಾಕಿಸ್ತಾನ ಧ್ವಜ RSS ಮುಖಂಡರು ಹಾರಿಸಿ ಇವತ್ತು ಹಿಂದೂ ಮುಸ್ಲಿಂ ಒಂದು ಜಗಳ ಹಚ್ಚಲಕ್ಕೆ ಏನಪ್ಪಾ ಅಂದ್ರೆ ಪ್ರಯತ್ನ ಮಾಡಿದ್ರು. ಇಡೀ ನೋಂದಣಿ ಇರಲಾರ್ದಂತ ಸಂಘಟನೆ ಅನಾಧಿಕೃತವಾಗಿ ಚಟುವಟಿಕೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಅಶಾಂತಿ ವಾತಾವರಣ ನಿರ್ಮಾಣ ಮಾಡ್ಕಂತ ಪ್ರಯತ್ನ ಮಾಡ್ತಾ ಇದಾರೆ. ಅದನ್ನು ಮಾನ್ಯ ಗೃಹ ಸಚಿವರಂತ ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಒಂದು RSS ಮುಖಂಡರಿಗೆ ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ಸ್ಪಷ್ಟವಾಗಿ ಹೇಳಿದಾರ, ನಿಮ್ಮ ಸಂಘಟನೆ ಕರ್ನಾಟಕದಲ್ಲಿ ಇರುವಾಗ ದೇಶದಲ್ಲಿ ಇರ್ಬೇಕಾಗಿತ್ತಂದ್ರೆ ನೋಂದಣಿ ಮಾಡಿಸಿರ್ಬೇಕು ಅಂತ ಹೇಳಿ. ಆದ್ರೆ RSS ಗೆ ಸಂಬಂಧ ಇರಲಾದಂತ ಒಬ್ಬ ದಲಿತ ಸಂಸದರಾದಂತ ರಮೇಶ್ ಜಿಗಜಿಣಗಿ ಅವರು ಒಂದು ಏಕವಚನದಲ್ಲಿ ಪ್ರಿಯಾಂಕ್ ಖರ್ಗೆ ಅವರಿಗೆ ಒಂದು ಮಾತನಾಡಿ ಅವರಿಗೆ ಒಂದು ಕೊಲೆ ಬೆದರಿಕೆ ಹಾಕದಂತ ಒಂದು ಹವ್ಯಾಸ ಯಾಕಂದ್ರೆ ರಮೇಶ್ ಜಿಗಜಿಣಗಿ RSS ಮತ್ತು ಬಿಜೆಪಿಯ ಗುಲಾಮರಾಗಿ ಕೆಲಸ ಮಾಡತ್ತಾರ. ಅವ್ರ ಬಲ್ಲಿ ಪ್ರಿಯಾಂಕ್ ಖರ್ಗೆ ಅವ್ರು ಹಂಗಿಲ್ಲ, ಈ ದೇಶದ ಸಂವಿಧಾನ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇದಾರೆ. ರಮೇಶ್ ಜಿಗಜಿಣಗಿ ಬಾಲ ಹಿಡ್ಕರ್ ಕೆಲಸ ಮಾಡ್ಲತ್ತಾರ. ಅದಕ್ಕಾಗಿ ಈ ಕೂಡಲೇ ಕರ್ನಾಟಕ ರಾಜ್ಯದಲ್ಲಿ RSS ಬ್ಯಾನ್ ಮಾಡಬೇಕು. ಈಗಾಗಲೇ ಒಂದು ತಮಿಳುನಾಡಿನಲ್ಲಿ RSS ಬ್ಯಾನ್ ಆಗಿದೆ. ಅದೇ ತರ ಕರ್ನಾಟಕದಲ್ಲಿಯೂ ಸಹಿತ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಕೂಡಲೇ ಈ ಒಂದು ನೋಂದಣಿ ಇರಲಾರ್ದಂತ ಸಂಘಟನೆ RSS ಬ್ಯಾನ್ ಮಾಡ್ಬೇಕಂತ ಆಗ್ರಹ ಪಡಿಸ್ತಾ ಇದ್ದಾರೆ. ಮಲ್ಲಪ್ಪಯ್ಯ ಮೋಸ್ಮನಿ. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರೆ ಜಿಲ್ಲಾಧಿಕಾರಿ ಕಚೇರಿಗಳ ಎದುರು RSS ವಿರುದ್ಧ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಈ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಏನು RSS ವಿರುದ್ಧವನ್ನು ಏನು ಮಾತಾಡಿದರು, RSS ವಿರುದ್ಧ ಮಾತಾಡೋದ್ರಿಂದ ಬಿಜೆಪಿ ಇಡೀ ರಾಜ್ಯದ ಬಿಜೆಪಿ ನಾಯಕರು ಇಲ್ಲ ಸಲ್ಲದ ಅನ್ನೋ ಪ್ರಶ್ನೆ ಪ್ರಿಯಾಂಕ್ ಖರ್ಗೆ ಮಾಡ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಪ್ರಶ್ನೆ ಉತ್ತರ ಕೊಡಲಕ್ಕ ಆಗದೆ ಇರೋದಕ್ಕೆ ವೈಯಕ್ತಿಕವಾಗಿ ನಿಂದನೆ ಮಾಡ್ತಿದ್ದಾರೆ ಮತ್ತು ಪ್ರಿಯಾಂಕ್ ಸಾವರಿಗೆ ಅವರ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳನ್ನು ಬೈದಿರ್ತಾರೆ. ಈ ದೇಶದಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಇದು ಕೇವಲ ಪ್ರಿಯಾಂಕ್ ಸಾಹೇಬರ ಪ್ರಶ್ನೆ ಅಲ್ಲ. ಈ ಭಾರತ ದೇಶದಲ್ಲಿ ಇವತ್ತು ನಡೀತಾ ಇರೋದು ಅಂಬೇಡ್ಕರ್ ವಾದ ಮತ್ತು ಮನುವಾದ, ಈ ಇಬ್ಬರ ಘರ್ಷಣೆಯನ್ನು ನಡೆದಿರ್ತದೆ. ಎಲ್ಲರೂ ಇಡೀ ಭಾರತ ದೇಶದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗ್ತದ. RSS ವಿರುದ್ಧ ಯಾರು ಮಾತಾಡ್ತಾರಪ್ಪ ಅಂತಂದ್ರೆ ಯಾರ ಹತ್ರ ಬಾಬಾ ಸಾಹೇಬ್ರ ವಿಚಾರ ಇರ್ತದ, ಯಾರ ಹತ್ರ ಬಸವಣ್ಣವ್ರ ವಿಚಾರ ಇರ್ತದ, ಯಾರ ಹತ್ರ ಪೇರಿಯರ್ ವಿಚಾರ ಇರ್ತದ, ಯಾರ ಹತ್ರ ಹೋರಾಟಗಾರರ ವಿಚಾರ ಇರ್ತದ, ಅವ್ರು ಮಾತ್ರ ಈ RSS ವಿರುದ್ಧ ಮಾತಾಡ್ತಾರ. RSS ಪರವಾಗಿ ಯಾರು ಮಾತಾಡ್ತಾರ ಅವರೆಲ್ಲರೂ ಅಂಬೇಡ್ಕರ್ ವಾದ ವಿರೋಧ ಮತ್ತು ಸಂವಿಧಾನ ವಿರೋಧ ಪರವಾಗಿ ಇರ್ತಾರಂತ ಈ ದೇಶದಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಯಾಕಂದ್ರೆ ನಾವು ಪ್ರಶ್ನೆ ಸಂವಿಧಾನಿಕವಾಗಿ ಕೇಳಿದ್ರು ಕೂಡ ಇವರು ಅಸಂವಿಧಾನಿಕವನ್ನು ಉತ್ತರ ಕೊಡುತ್ತಾ ಅವಾಚ್ಯ ಶಬ್ದಗಳಿಂದನೂ ಬೈಯುತ್ತಾ ನಿಂದಿಸುತ್ತಾ ಈ ದೇಶದಲ್ಲಿ ಕೆಟ್ಟ ವಾತಾವರಣವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಅದಕ್ಕಾಗಿ ಪ್ರಿಯಾಂಕ್ ಖರ್ಗೆ ಅವರ 6 ಕ್ವಶನ್ ಕೇಳಿದ್ದಾರೆ, ಅದಕ್ಕ ತಕ್ಕ ಉತ್ತರವನ್ನು ಕೊಟ್ಟು ಈ ದೇಶದಲ್ಲಿ ಒಳ್ಳೆ ಸಂಘಟಿತರಾಗಿ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳುತ್ತೇನೆ. ಅಶ್ವಿನ್ ಸಂಕ, ಯುವ ಮುಖಂಡರು.